be forever on fire. ಕುಡಿದು ಬಂದ ವ್ಯಕ್ತಿ ಗೆಸಿ ಕಚೇರಿಯಲ್ಲಿ ರಂಪಾಟ ಮಾಡಿರುವಂತಹ ಘಟನೆ ನಡೆದಿದೆ. ಬಾಗಲಕೋಟೆ ಉಪ ವಿಭಾಗಾಧಿಕಾರಿ ಕಚೇರಿಯಲ್ಲಿ ದುರ್ವರ್ತನೆ ತೋರಲಾಗಿದೆ. ಕುಡಿದ ಅಮಲಿನಲ್ಲಿ ಕೊಳಚೆಯಲ್ಲಿ ಬಿದ್ದು ಬಂದಿದ್ದಂತ ವ್ಯಕ್ತಿ ಕುಡಿದು ಬಂದು ಎಸಿ ಕಚೇರಿ ಮುಂಭಾಗದಲ್ಲಿ ನಿಂತು ರಂಪಾಟ ಮಾಡಿಬಿಟ್ಟಿದ್ದಾನೆ. ವ್ಯಕ್ತಿ ರಂಪಾಟದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಏನು ಕಾರಣಕ್ಕೆ ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಕುಡ್ಕೊಂಡು ಬಂದು ಎಸಿ ಕಚೇರಿ ಮುಂದೆ ರಂಪಾಟ ಮಾಡಿರೋದು. ಬಾಗಲಕೋಟೆ ಉಪ ವಿಭಾಗಾಧಿಕಾರಿ ಕಚೇರಿಯಲ್ಲಿ ದುರ್ವರ್ತನೆಯನ್ನ ತೋರಲಾಗಿದೆ. ಕುಡಿದ ಅಮಲಿನಲ್ಲಿ ಕೊಳಚೆಯಲ್ಲಿ ಬಿದ್ದು ಎಸಿ ಕಚೇರಿ ಹತ್ರ ಬಂದಿರೋದು. ಎಸಿ ಕಚೇರಿಯ ಮುಂಭಾಗದಲ್ಲಿ ರಂಪಾಟ ಮಾಡಿರುವಂಥ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ನೋಡಿ, ಗೊಚ್ಚಲೆಲ್ಲ ಬಿದ್ದು ಅಲ್ಲಿಂದ ಎದ್ದು ನೇರವಾಗಿ ಈ ಎಸಿ ಕಚೇರಿ ಮುಂದೆ ಬಂದು ರಂಪಾಟ ಮಾಡಿರೋದು. ಸಾರ್ವಜನಿಕರು ಅಲ್ಲೇ ಓಡಾಡ್ತಾ ಇದ್ರು ಕೂಡ ಎಲ್ರಿಗೂ ಹೋಗೋ ಬರೋರಿಗೆ ಹಾಗೆ ನಮಸ್ಕಾರ ಎಲ್ಲ ಮಾಡಿಕೊಂಡು ಅಲ್ಲೇ ನಿಂತಿರೋದು. ಈ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಕುಡಿದು ಯಾವುದೋ ಮೋರಿಲ್ ಬಿದ್ದು ಕೊಳಚೆಲಿ ಬಿದ್ದು ಅಲ್ಲಿಂದ ಎದ್ದು ಕಚೇರಿ ಹತ್ರ ಬಂದಿರೋದು. ಏನು ಸಮಸ್ಯೆ ಆಗಿತ್ತು ಇವರಿಗೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಎಸಿ ಕಚೇರಿಗೆ ಯಾಕೆ ಬಂದರು ಅನ್ನೋದು ಗೊತ್ತಿಲ್ಲ. ಏನಾದರೂ ಕೆಲಸ ಬಾಕಿ ಇತ್ತಾ, ಏನಾದರೂ ಕೆಲಸ ಮಾಡಿಸ್ಕೋಬೇಕಾಗಿತ್ತಾ, ಯಾವುದಾದ್ರೂ ಸಮಸ್ಯೆ ಇತ್ತಾ ಗೊತ್ತಿಲ್ಲ. ಈ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಜೊತೆಗೆ ಈತ ಯಾರು, ಈತನ ಹಿನ್ನೆಲೆ ಏನು ಸಮಸ್ಯೆ, ಎಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಒಟ್ಟಲ್ಲಿ ಈ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ. ಉಪ ವಿಭಾಗಾಧಿಕಾರಿ ಕಚೇರಿಯ ಮುಂದೆನೆ ದುರ್ವರ್ತನೆಯನ್ನು ಮಾಡಿರೋದು. बाबाजी